ಓಕೆ ಫ್ರೆಂಡ್ಸ್, ಇವಾಗ ಸ್ಟಾರ್ಟ್ ಮಾಡಿ ಒಂದು ನೋಡೋಣ ರೈಡಿಂಗ್ ಇರುತ್ತೆ ಅಂತ. ಸೊ ಇವಾಗ ನ್ಯೂಟ್ರಲ್ ಇದೆ. ಸೊ ನೋಡಿ ಗೇರ್ ಯಾವ ತರ ಚೇಂಜ್ ಮಾಡೋದು ಅಂದ್ರೆ ನ್ಯೂಟ್ರಲ್ ಇದೆ. ಸೊ ಈಗ ಜಸ್ಟ್ ಕ್ಲಚ್ ಹೊಡ್ಕೊಂಡು ನೀವು ಒಂದ್ಸಲ ಪುಷ್ ಮಾಡಿ ಗೇರಿಗೆ ಬಿತ್ತು. ಸೊ ಗೇರ್ 1 ಅಂತ ಇದೆ. ಈ ಮಾಮೂಲಿ ಯೂಶಲಿ ನಾವು ಕಾರಿಂಗ್ಗೆ ಇದು ಮಾಡ್ತೀವೋ ಆ ತರನೇ ಆಕ್ಸಿಲೇಟರ್ ಮಾಡಿ ಗಾಡಿ ಮೂವ್ ಮಾಡೋದು. ಆಟೋದವರೆಲ್ಲ ಮೀಟರ್ ಹಾಕೊಳ್ದಂಗ್ ಓಡಿಸ್ತಾರಲ್ಲ, ಮೀಟರ್ ಹಾಕಿದ್ರೆ ಒಂಥರ ನನಗೂ ಅನುಮಾನ ಇರಲ್ಲ, ಓ ಎಷ್ಟಾಗುತ್ತೋ ಪ್ರೈಸು ಏನು, ನಿಮ್ಗೂ ಅನುಮಾನ ಇರಲ್ಲ. ಸೊ ಕೆಲವರು ನನಗೆ ಮೆಜೆಸ್ಟಿಕ್ 300 ರೂಪಾಯಿ ಕೊಡಿ ಅಥವಾ ಎಷ್ಟೋ ಒಂದು ಈ ತರ ಕೇಳ್ತಾರೆ. ಕೇಳ್ಬಾರ್ದು, ಯಾಕಂದ್ರೆ ಅವರು ನಮಗೆ ಕಸ್ಟಮರೇ ನಮ್ಗೆ ದೇವ್ರು. ಅವ್ರು ಬಂದ್ರೇನೆ ನಮ್ಗೆ ದುಡಿಮೆ. 60,000 ಎಕ್ಸ್ಟ್ರಾ, 60,000 ಎಕ್ಸ್ಟ್ರಾ. ಒಂಥರ ಕಾರ್ ತರ ಫೀಲ್ ಇದೆ, ಕಾರ್ ತರ ಫೀಲ್ ಇರುತ್ತೆ. ಸೊ ನೋಡಿ ಯೂಶಲಿ ಎಲ್ಲ ಬ್ಯಾಕ್ ಸೈಡ್ ಡಿಕ್ಕಿ ಇರುತ್ತೆ. ನೋಡಿ ಇಲ್ಲಿ ಫ್ರಂಟ್ ಅಲ್ಲಿ ಇದೆ. CNG ಹಾಕೋದಿಲ್ಲ, CNG ಫಿಲ್ ಮಾಡೋದು ಅಲ್ಲಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಇವಾಗ ಈ ಕಾರ್ ಬಗ್ಗೆ ನೋಡಿರ್ತೀರಾ, ತುಂಬಾ ಕಡೆ ನಾವು ವೆಹಿಕಲ್ಸ್ ನಾವು ನೋಡ್ತಾ ಇರ್ತೀವಿ. ಹೊರಗಡೆ ನೋಡುವಾಗೆಲ್ಲ ಈ ವೆಹಿಕಲ್ ಬಗ್ಗೆ ನೋಡ್ತಾನೆ ಇದ್ದೆ. ತುಂಬಾ ಕ್ಯೂಟ್ ಆಗಿದೆ. ಇದೊಂಥರ ಕಾರ್ ಅಂತ ಅನ್ಬೋದು, ಕೆಲವರು ಆಟೋ ಅಂತಾರೆ. ಇದ್ರ ಹೆಸರೇ ಆಟೋ ಕಾರ್ ಅಂತ. ಸೊ ಇದು ಒಂಥರ ಆಟೋ ತರನೇ ಇರುತ್ತೆ, ಆಟೋ ತರನೇ ಮೇಂಟೆನೆನ್ಸ್. ಬಟ್ ನಿಮ್ಗೆ ಫುಲ್ ಕಾರ್ ತರ ಸೆಕ್ಯೂರ್ಡ್ ಆಗಿ ಕಾರಲ್ಲಿ ಹೆಂಗೆ ಫೀಲ್ ಆಗುತ್ತೋ ಅದೇ ತರ ಒಂದು ಆಟೋ ಇದು, ಅಂದ್ರೆ ಆಟೋ ಕಾರ್ ಇದು. ಸೊ ಬನ್ನಿ ಮಾತಾಡ್ಸೋಣ, ಹೆಂಗೆ ವರ್ತಾ ಇದು. ಯೆಲ್ಲೋ ಬೋಲ್ಟ್ ಮತ್ತೆ ವೈಟ್ ಬೋಲ್ಟ್ ಕಾರ್ ಕೊಡ್ತಾರಾ, ಅಂದ್ರೆ ಪರ್ಸನಲ್ ಯೂಸ್ಗೆ ಏನಾದ್ರು ಈ ಕಾರ್ನ ಪರ್ಚೇಸ್ ಮಾಡಬಹುದಾ ಅಥವಾ ಓನ್ಲಿ ಫಾರ್ ಕಮರ್ಷಿಯಲ್ ಪರ್ಪಸ್ ಮಾತ್ರ ಈ ಕಾರ್ನ ಯೂಸ್ ಮಾಡ್ಬೇಕಾ? ಪ್ರತಿಯೊಂದು ತಿಳ್ಕೊಂತ ಹೋಗೋಣ. ಸೊ ಇಲ್ಲಿ ಈ ಕಾರ್ ಓನರ್ ಇದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ಒಂದ್ 2 ನಿಮಿಷ ಇದ್ರ ಬಗ್ಗೆ ತಿಳ್ಕೊಬೋದಾ? ಒಳಗಡೆ ಬರ್ತೀನಿ ಸರ್. ನೀವು ಗಾಬರಿ ಪಡಬೇಡಿ, ನಿಮ್ಮ ಹೆಸರು ಎಲ್ಲೂ ತರಲ್ಲ. ನೋಡಿ ನೋಡಿ ನಿಮ್ಗೆ ಹೇಗೆ ಕಾರ್ ಡೋರ್ ಇದೆಯೋ ಅದೇ ತರನೇ ಡೋರ್ಸು ಅಷ್ಟೇ. ಸೊ ಇದನ್ನ ಅದೇ ತರ ಲಾಕ್ ಓಪನ್ ಮಾಡ್ತಾ ಇದೀವಿ. ಸೊ ಬಂದು ಇಲ್ಲಿ ಕಂಫರ್ಟ್ ಆಗಿ ಕುತ್ಕೋತಾ ಇದೀನಿ. ಸೊ ನೋಡಿ ಆರಾಮಾಗಿ ಕಾರಲ್ಲಿ ಹೆಂಗ್ ಕುತ್ಕೋತೀವಿ ಅದೇ ತರ ಕಂಫರ್ಟ್ ಆಗೋದು. ಸರ್ ನಮಸ್ತೆ. ನಮಸ್ತೆ ಸರ್, ಇವಾಗ ಇದು ಆಟೋ ಕಾರ್ ಅಂತಾನೆ ಇದ್ರ ಹೆಸರು. ಹೌದು. ಈಗ ಯಾವಾಗ ತಗೊಂಡ್ರಿ ಸರ್ ಈ ಗಾಡಿ? 2 months ಆಯ್ತು ಸರ್. ನೀವು ಮುಂಚೆ ಏನ್ ಗಾಡಿ ಓಡಿಸ್ತಾ ಇದ್ರಿ? ಮುಂಚೆ ಕಾರ್ ಓಡಿಸ್ತಾ ಇದೆ ಸರ್. ಕಾರ್ ಓಡಿಸ್ತಾ ಇದ್ರಿ. ಸರ್ ಹೆಂಗ್ ಅನಿಸುತ್ತೆ ಸರ್ ಈಗ ಕಾರ್? ಕಂಫರ್ಟ್ ಇದೆ ಸರ್, ಆಟೋಗಿಂತ ಕಂಫರ್ಟ್ ಇದೆ. ಆರಾಮಾಗಿದೆ, ಮಳೆ ಗಾಳಿಗೆ ಸೇಫ್ಟಿ ಇದೆ, ಮೈಲೇಜ್ ಚೆನ್ನಾಗಿದೆ. CNG ಪೆಟ್ರೋಲ್ ಎರಡರಲ್ಲೂ ಓಡುತ್ತೆ. ಓಕೆ. ಸೊ ಹಂಗಾಗಿ ಏನ್ ತೊಂದ್ರೆ ಏನಿಲ್ಲ. ಡೈಲಿ 1,500 ಅರ್ನ್ ಮಾಡ್ತೀನಿ ನಾನು. ಸರ್ ಈಗ ಆಟೋ ಕಾರಲ್ಲಿ ಏನೇನಿದೆ ಅದನ್ನೆಲ್ಲ ಹೇಳ್ತಾ ಹೋಗ್ಬೋದಾ? ಸರ್ ಮಾಮೂಲಿ ಗೇರ್ ಇದೆ, ಮಾಮೂಲಿ ಗೇರ್ ಶಿಫ್ಟ್ ಇದೆ. ಓಕೆ. 5 ಗೇರ್ ಇದೆ, ರಿವರ್ಸ್ ಇದೆ. ಕೂಲಿಂಗ್ ಗೆ ಕೂಲರ್ ಕೊಟ್ಟಿದ್ದಾರೆ, ಫ್ಯಾನ್ ಕೊಟ್ಟಿದ್ದಾರೆ. ಫ್ಯಾನ್, AC ಎಲ್ಲ ಇಲ್ಲ? AC ಇಲ್ಲ, ಕೂಲರ್ ಇದೆ. ಓಕೆ. ಆಮೇಲೆ 4 ಡೋರ್ಸ್ ಇದೆ, ಆರಾಮಾಗಿ ಈಜಿ ಇಳಿಯಕ್ಕೆ ಎತ್ತಕ್ಕೆಲ್ಲ ಈಸಿ ಇದೆ. ವಿಂಡೋಸ್ ಇದೆ, ವಿಂಡೋಸ್ ಲಾಕ್ ಮಾಡ್ಕೋಬಹುದು. ಆಟೋಗಿಂತ ಸೇಫ್ಟಿ. ಮಳೆ ಬಂದ್ರೆ ಮುಚ್ಕೋಬಹುದು, ಗಾಡಿ ಬೇಕಂದ್ರೆ ಗಾಳಿಗೆ ತಕ್ಕೋಬಹುದು. ಪ್ಯಾನಿಕ್ ಬಟನ್ ಇರುತ್ತೆ, ಪ್ಯಾನಿಕ್ ಬಟನ್ ಇಲ್ಲಿ ಇರುತ್ತೆ. ಮತ್ತೆ ಇನ್ನೇನ್ ಬೇಕು ಸರ್ ನಿಮ್ಗೆ? ಸೊ ಈಗ ನೀವು ಆಟೋ ಓಡಿಸ್ತಾ ಇದ್ದಾಗ ಆಟೋ ಎಷ್ಟು ಸರ್ ಅಂದಾಜು? 1-2 ಲಕ್ಷ ಆಗುತ್ತಾ CNG? ಈಗ ಆಟೋ 3 ಲಕ್ಷ ಇದೆ ಸರ್ ಆನ್ ರೋಡ್. 3 ಲಕ್ಷ ಇದೆ. ಸೊ ಇದು ಎಷ್ಟು ಆಗುತ್ತೆ ಹೊಸದು? ಇದು ಆನ್ ರೋಡ್ ನಿಮಗೆ 360 ಬೀಳುತ್ತೆ. 60,000 ಎಕ್ಸ್ಟ್ರಾ. 60,000 ಎಕ್ಸ್ಟ್ರಾ. ಒಂಥರ ಕಾರ್ ತರ ಫೀಲ್ ಇದೆ. ಕಾರ್ ತರ ಫೀಲ್ ಇರುತ್ತೆ. ಪೆಟ್ರೋಲ್ ಆಪ್ಷನ್ ಇದೆ ಸರ್. ಪೆಟ್ರೋಲ್ ಆದ್ರೆ ಎಷ್ಟು ಬರುತ್ತೆ ಮೈಲೇಜ್? ಪೆಟ್ರೋಲ್ ಕಮ್ಮಿ ಸರ್, ಅದು ಲೀಟರ್ ಲೆಕ್ಕ ಅಲ್ವಾ? ಎಷ್ಟು ಕಿಲೋಮೀಟರ್ ಬರುತ್ತೆ? ಪೆಟ್ರೋಲ್ ಅಲ್ಲಿ ಒಂದು 25 ಬರ್ಬೋದು. 25 ಬರ್ಬೋದು. ಮಾಮೂಲಿ ಕಾರ್ ತರ ಇದು ಬರುತ್ತಲ್ಲ ಆಟೋ. ಸೊ ಪೆಟ್ರೋಲ್ ಫಿಲ್ ಮಾಡ್ತಾರೆ, ಇಲ್ಲಿ ಮಾಡ್ಬೇಕಾಗುತ್ತೆ. ಈ ವೀಲ್ ಸೈಜ್ ಎಲ್ಲ ಈಗ ಆಲ್ಟೋ 800 ಬರ್ತಲ್ಲ ಅಷ್ಟು ಬರುತ್ತಾ? 12 ಸೈಜ್ ಇದು. ಸೊ ಒಂದು ಸ್ಟೆಪ್ನಿ ಬಂದು ಅಲ್ಲಿ ಡ್ರೈವರ್ ಸೀಟ್ ಕೆಳಗಡೆ ಪ್ಯಾಸೆಂಜರ್ ಸೀಟ್ ಕೆಳಗಡೆ. ಸರ್ ಕುತ್ಕೊಳ್ಳಿ, ನೀವುನು ಇಲ್ಲೇನೆ, ಇಲ್ಲೇ ಕುತ್ಕೊಳ್ಳಿ, ಇದ್ದರೆ ಕುತ್ಕೊಳ್ಳಿ. ಓಕೆ, ನೋಡೋಣ ಒಂದು ರೌಂಡ್. ಓಕೆ ಫ್ರೆಂಡ್ಸ್, ಇವಾಗ ಸ್ಟಾರ್ಟ್ ಮಾಡಿ ಒಂದು ನೋಡೋಣ ರೈಡಿಂಗ್ ಇರುತ್ತೆ ಅಂತ. ಸೊ ಇವಾಗ ನ್ಯೂಟ್ರಲ್ ಇದೆ. ಸೊ ನೋಡಿ ಗೇರ್ ಯಾವ ತರ ಚೇಂಜ್ ಮಾಡೋದು ಅಂದ್ರೆ ನ್ಯೂಟ್ರಲ್ ಇದೆ. ಸೊ ಈಗ ಜಸ್ಟ್ ಕ್ಲಚ್ ಹೊಡ್ಕೊಂಡು ನೀವು ಒಂದ್ಸಲ ಪುಷ್ ಮಾಡಿ ಗೇರಿಗೆ ಬಿತ್ತು. ಸೊ ಗೇರ್ 1 ಅಂತ ಇದೆ. ಈ ಮಾಮೂಲಿ ಯೂಶಲಿ ನಾವು ಕಾರಿಂಗ್ಗೆ ಇದು ಮಾಡ್ತೀವೋ ಆ ತರನೇ ಆಕ್ಸಿಲೇಟರ್ ಮಾಡಿ ಗಾಡಿ ಮೂವ್ ಮಾಡೋದು. ಸೊ ನಾನು ಫಸ್ಟ್ ಟೈಮ್ ಓಡಿಸ್ತಾ ಇರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಓಡಿಸ್ತೀನಿ, ಯಾಕಂದ್ರೆ ಕಾರ್ ಓಡಿಸೋ ಅನುಭವ ಇದೆ, ಬಟ್ ಇದನ್ನ ಓಡಿಸಿ ಅಭ್ಯಾಸ ಇಲ್ಲ. ಈಗ ಮತ್ತೆ ಕ್ಲಚ್ ಹಾಕಿ ಇದು ಮಾಡೋದಾ? ಸೆಕೆಂಡ್ ಗೇರ್. ಸೆಕೆಂಡ್ ಗೇರ್ ಬಿತ್ತು ನೋಡಿ ಅಷ್ಟೇ. ಸೇಮ್ ಸ್ಪೀಡ್ ಮೇಂಟೈನ್ ಮಾಡಬೇಕು. ಸ್ಪೀಡ್ ಮೇಂಟೈನ್ ಮಾಡ್ಕೊಂಡು ಮುಂದೆ ಹೋಗಿ ಸರ್, ಮುಂದೆ ಟರ್ನ್ ಮಾಡಿರೋದು. ನೋಡಿ ಈಗ ಓಡ್ತಾ ಹೋಗ್ತಾ ನಿಧಾನ ಮುಂದೆ ಗಾಡಿ ಬೇಕು. ಈಗ 3rd ಗೇರ್ ಬೇಕಾದ್ರೆ ಹಿಂಗೆ ಹಾಕೊಂಡು ಹೋಗ್ಬೋದು. ಇವಾಗ ಅವಶ್ಯಕತೆ ಇಲ್ಲ, ಸೊ ಹಂಗಾಗಿ ನಾನು ಹಾಕಲ್ಲ. ಇಲ್ಲಿ ಎಷ್ಟು ನೀವು 2 ಮೆಂಬರ್ಸ್ ಕೂರ್ಸ್ಕೋಬೇಕಾ? 2 ಮೆಂಬರ್ಸ್ ಅಲ್ಲಿ 1 ಮೆಂಬರ್. 3+1. ಯಾಕಂದ್ರೆ ನೀವು ಆಟೋದಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ. ಇದು ಮೈಲೇಜ್ ಎಷ್ಟು ಬರುತ್ತೆ ಒಂದ್ಸಲ? ಮೈಲೇಜ್ CNG ಸಿಟಿನಲ್ಲಿ 35 ಕೊಡುತ್ತೆ. 35 ಬರುತ್ತೆ ಪಕ್ಕ. ನಿಮ್ಗೆ ಅನುಭವ ಆಗಿದೆ. ಲಾಂಗ್ ಅಲ್ಲಿ ನಿಮ್ಗೆ 40 ಕೊಡುತ್ತೆ. 40 ಬರುತ್ತೆ. ಬರ್ತಲ್ಲ ಸರ್. 35 ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ ಇವನ್ 2 ವೀಲರ್ 40 ಬಂದ್ಬಿಡುತ್ತೆ. 2 ವೀಲರ್ ಸೇಮ್ 2 ವೀಲರ್ ಅಷ್ಟು ಮೈಲೇಜ್ ಬರುತ್ತೆ.
ಇದನ್ನ ಕಮರ್ಷಿಯಲ್ ಅಷ್ಟೇ ಯೂಸ್ ಮಾಡ್ಬೇಕಾ, ಪರ್ಸನಲ್ ಯೂಸ್ ಮಾಡಂಗಿಲ್ಲ? ನನಗ್ ಗೊತ್ತಿಲ್ಲ, ನನಗ್ ಕೊಟ್ಟು ಕಮರ್ಷಿಯಲ್ ಪರ್ಪಸ್ ಎಲ್ಲ ತಗೊಂಡಿದ್ರು. 4 ಜನ ಕೇಳಿ ನಾನು ತಗೊಂಡಿದ್ದು. ಒಂದ್ 20 ಆಟೋ ಕೇಳಿ, 20 ಕ್ಯೂಟ್ ಗಾಡಿ ಕೇಳಿ ನಾನು ಆಮೇಲೆ ನಾನು ತಗೊಂಡಿದ್ದು, ಸುಮ್ನೆ ತಗೊಂಡಿಲ್ಲ ನಾನು. ಒಂದ್ 20 ಜನಕ್ಕೆ ವಿಚಾರಿಸಿ ಹೆಂಗೆ ಮೇಂಟೆನೆನ್ಸ್, ಹೆಂಗೆ ಬಿಸ್ನೆಸ್ ಯಾವ ತರ ಆಗುತ್ತೆ, ಸೇಫ್ಟಿನ, ಆಮೇಲೆ ಯಾವ ತರ ಇದೆ ಗಾಡಿ ಅಂತ ಒಂದ್ 20 ಜನಕ್ಕೆ ಕೇಳಿ ಆಮೇಲೆ ನಾನು ಇದು ಕ್ಯೂಟ್ ತಗೊಂಡಿದ್ದು. ಇದು ಈಗ ಕಸ್ಟಮರ್ಸ್ ಈ ಆಟೋ ಜಾಸ್ತಿ ಇಷ್ಟ ಪಡ್ತಾರ ಅಂದ್ರೆ ಕೂತ್ಕೊಂಡು? ಹೌದು ಸರ್, ಪ್ರತಿಯೊಬ್ಬ ಕುತ್ತವರೆಲ್ಲ ಎಕ್ಸ್ಪೆಷಲಿ ಲೇಡೀಸ್ ಎಕ್ಸ್ಪೆಷಲಿ ತುಂಬಾ ಚೆನ್ನಾಗಿದೆ ಅಂತ ಒಂದು ವಿಡಿಯೋನೆಲ್ಲ ಮಾಡ್ಕೊಂಡಿದ್ದಾರೆ ನನ್ನ ಗಾಡಿ. ಓಕೆ, ಸಗದಾಗಿದೆ, ಕ್ಯೂಟ್ ಆಗಿದೆ, ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ, ಧೂಳ್ ಬರಲ್ಲ, ಆಚೆ ಕಡೆ ಧೂಳ್ ಬರಲ್ಲ. ಈಗ ನೋಡಿ ಇದೆಲ್ಲ ವಿಂಡೋ ಕ್ಲೋಸ್ ಮಾಡಿದ್ರೆ ಧೂಳ್ ಬರಲ್ಲ, ಸೌಂಡ್ಲೆಸ್. ಹಂಗಾಗಿ ತುಂಬಾ ಚೆನ್ನಾಗಿದೆ ಅಂತ ಸುಮಾರು ನಂದು ಆದ್ರೆ 5 ಸ್ಟಾರ್ ರೇಟಿಂಗ್ ಬಂದಿದ್ದೀನಿ ನಾನು ಈ ಗಾಡಿ ಓಡಿಸಿ. ನಾನು ಕಾರ್ ಓಡಿಸಿದಾಗೂ ನನ್ಗೆ 5 ಸ್ಟಾರ್ ರೇಟಿಂಗ್ ಬಂದಿರ್ಲಿಲ್ಲ, ಇದ್ರಲ್ಲಿ ನನ್ಗೆ 5 ಸ್ಟಾರ್ ರೇಟಿಂಗ್ ಬಂದೈತೆ. ಕಾರು ಓಡಿಸಿದ್ರ? ಕಾರು ಓಡಿಸಿದ್ವಿ. ಯಾವ ಕಾರ್ ಯೂಸ್ ಮಾಡ್ತಿದ್ರ? ಆಯ್ತು ಸರ್, ಅದು ಕೊರೋನಾ ಟೈಮ್ ಲಾಸ್ಟ್ ಎಂಡ್ ಆಯ್ತು. ಈಗ ನೀವು ಕಾರ್ ಓಡಿಸಿದೀರಾ, ಆಟೋ ಓಡಿಸಿದ್ರಾ, ಪ್ಲಸ್ ಆಟೋ ಕಾರ್ ಓಡಿಸ್ತಿದ್ರ? ಅಂದ್ರೆ ಇದು ಕ್ಯೂಟ್ ಮಿನಿ ಆಟೋ, ಮಿನಿ ಕಾರು. ಈಗ ಮೂರಕ್ಕೂ ಕಂಪೇರ್ ಮಾಡಿದಾಗ ಸೊ ನಿಮಗೆ ಕಂಫರ್ಟ್ ಅಂದ್ರೆ ಕಾರ್ ಕಂಫರ್ಟ್ ಇರುತ್ತೆ, ಅದ್ರಲ್ಲಿ ಅದ್ರಲ್ಲೇನಿಲ್ಲ. ಬಟ್ ನಿಮ್ಗೆ ವರ್ತ್ ನಿಮ್ ಬಿಸ್ನೆಸ್ ಪರ್ಪಸ್ ಗೆ ಬಜೆಟ್ ಫ್ರೆಂಡ್ಲಿ. ಇವಾಗ ಸುಮ್ನೆ ಕಾರ್ ತಗೋಬೇಕು ಅಂದ್ರೆ 8-9 ಲಕ್ಷ ಇಡ್ಲೇಬೇಕು, ಮಾಮೂಲಿ ಎಲ್ಲೋ ಬೋರ್ಡ್ ತಗೊಂತೀನಿ ಅಂದ್ರೂ ಇಡ್ಲೇಬೇಕು. ಸೊ ಇದು ಲೋ ಬಜೆಟ್, ಹಂಗಾಗಿ ನಮ್ಗೇನ್ ಗೊತ್ತಾಗಲ್ಲ. ಮಂತ್ಲಿ ಒಂದು 12,000 EMI ಬರುತ್ತೆ, ಏನು ಗೊತ್ತಾಗಲ್ಲ ನಮ್ಗೆ. ಇದು ಆರಾಮಾಗಿ ದುಡ್ಕೋಬಹುದು ಸರ್, ದುಡಿತೀನಿ ಅಂದ್ರೆ ಆರಾಮಾಗಿ ದುಡಿಬಹುದು. ಡೈಲಿ ಎಷ್ಟು ಮಾಡ್ತೀರಾ ಸರ್ ನೀವು? ಸರ್ ನಾನು 1,500,000 ಟಾರ್ಗೆಟ್ ಇಟ್ಕೊಂಡಿದ್ದೀನಿ ಸರ್. ನಾನು EMI ಗೆ 500, ಮನೆಗೆ 500, ನನ್ ಗ್ಯಾಸು, ನನ್ನ ಊಟಕ್ಕೆ ಅಂತ 500 ಅಂತ 1,500,000 ಟಾರ್ಗೆಟ್. 1,500,000 ಮಾಡ್ತೀನಿ, 1,500,000 ಮಾಡೋರ್ಗು ಮನೆಗೆ ಹೋಗಲ್ಲ. 1,500,000 ಮಾಡ್ಕೊಂಡು ಹೋಗ್ತೀರಾ? 1,500,000 ಮಾಡ್ಕೊಂಡು ಮನೆ ಹೋಗ್ತೀನಿ. ಈಗ ಸದ್ಯಕ್ಕೆ ಯಾವ್ಯಾವ್ದ್ರಲ್ಲಿ ಅಟ್ಯಾಚ್ಮೆಂಟ್ ಮಾಡ್ಕೊಂಡಿದ್ದೀರಾ ಸರ್? ಈಗ ಸದ್ಯಕ್ಕೆ ಊಬರ್ ಲೋನ್ ಮಾಡ್ಕೊಂಡಿದ್ದೀನಿ. ಇನ್ನು ಹೊಸ ಗಾಡಿ ಅಲ್ವಾ, RC ಕಾರ್ಡ್ ಇನ್ನೂ ಬಂದಿಲ್ಲ. ಅವರು ಬೇರೆಯವರು ರಾಪಿಡೋ ಅವರು, ಓಲಾದವರೆಲ್ಲ RC ಕಾರ್ಡ್ ಕೇಳ್ತಾ ಇದಾರೆ ಡೌನ್ಲೋಡ್ ಅಪ್ಲೋಡ್ ಮಾಡಕ್ಕೆ, ಹಂಗಾಗಿ ಇನ್ನೂ ಆಗ್ತಾ ಇಲ್ಲ ಅದು. ಸೊ ಅಂದ್ರೆ ಒಂಥರ ಸ್ಟೇಟ್ ಪರ್ಮಿಟ್ ಕೊಡ್ತಾರೆ. ಸೊ ಸಿಟಿಯಿಂದ ಎಲ್ಲಿ ಬೇಕಾದ್ರೆ ಆಚೆ ತಗೊಂಡ್ ಹೋಗ್ಬೋದು. ಸೊ ಈ ಒಂದು ತಮಿಳ್ನಾಡು ಒಂದ್ ಬಿಟ್ಟು ನೀವು ಆಂಧ್ರ, ಕೇರಳ ಎರಡಕ್ಕೂ ನೀವು ಪರ್ಮಿಟ್ ಹಾಕ್ಕೊಂಡು ತಗೊಂಡ್ ಹೋಗ್ಬೋದು. ಮೀಟರ್ ಅಲ್ಲೇ ತೋರಿಸುತ್ತೆ? ಅದು ಮೀಟರ್ ತೋರಿಸುತ್ತೆ ಸರ್, ಮೀಟರ್ನ ಹಾಕೊಡ್ತಾರೆ ನಿಮ್ಗೆ. ಆಟೋಗಿಂತ ಒಂದ್ 20 ರೂಪಾಯಿ ಜಾಸ್ತಿ ಇರುತ್ತೆ ಇದು. ಬಟ್ ಆಟೋದಲ್ಲಿ 2 ಕಿಲೋಮೀಟರ್ ಚೇಂಜ್ ಆಗುತ್ತೆ, ಇದು 4 ಕಿಲೋಮೀಟರ್ ಚೇಂಜ್ ಆಗುತ್ತೆ. 60 ರೂಪೀಸ್ ಮಿನಿಮಮ್ 60. ಬಟ್ ನಾನ್ ಮಾಡಿ ಸರ್, ಹಿಂದೆ ಕಡೆ ಇದೆ ಮಿನಿಮಮ್ 60. 4 ಕಿಲೋಮೀಟರ್ ಚೇಂಜ್ ಆಗುತ್ತೆ ಸರ್. ಈಗ 4 ಕಿಲೋಮೀಟರ್ ವರೆಗೂ 60? 4 ಕಿಲೋಮೀಟರ್ ವರೆಗೂ 60 ರೂಪಾಯಿನೇ ಇರುತ್ತೆ. ಸೊ 4 ಕಿಲೋಮೀಟರ್ ಆಗಿ ಎಷ್ಟು? ಒಂದು 4 ಕಿಲೋಮೀಟರ್ ಆದ್ಮೇಲೆ ಇನ್ನೊಂದು 8 ಕಿಲೋಮೀಟರ್ ಅಷ್ಟರಲ್ಲಿ ನಿಮ್ಗೆ ಒಂದು 80 ರೂಪಾಯಿ 90 ರೂಪಾಯಿ ಬರುತ್ತೆ. ಆತರ ಅಂದ್ರೆ 20 ರೂಪಾಯಿ ಆಟೋದಲ್ಲಿ ಹೆಂಗ್ ಜಂಪ್ ಆಗುತ್ತೆ ಹಂಗ್ ಜಂಪ್ ಆಗುತ್ತೆ. 8 ಕಿಲೋಮೀಟರ್ ಅಂದ್ರೆ ಒಂದು 80 ರೂಪಾಯಿ ಆಗುತ್ತೆ. ಈಗ ರಿವರ್ಸ್ ಹೋಗ್ಬೇಕು ಅಂತಂದ್ರೆ ಜಸ್ಟ್ ಇದು ಪುಷ್ ನ್ಯೂಟ್ಲಿಗೆ ಹಾಕೊಳ್ಬೇಕು. ಫಸ್ಟ್ ನ್ಯೂಟ್ಲಿ ಹಾಕ್ಬೇಕು. ಈ ಲಿವರ್ ಹಿಂಗ್ ಇದೆಯಲ್ಲ, ಹಿಂಗ್ ಎಳ್ದಿ ಹಿಂಗೆ. ಈಗ ನ್ಯೂಟ್ ಮಾಮೂಲಿ ಇದು ಅಸೆಂಟ್ ಕಾರಲ್ಲಿ ಇರುತ್ತೆ ನೋಡಿ, ನ್ಯೂಟ್ರಲ್ ಹಂಗೆ ಸೆಕೆಂಡ್ ರಿವರ್ಸ್ ಹೋಗ್ತಾರೆ. ಇವಾಗ ನಾವು ಓಲಾನು ಬುಕ್ ಮಾಡಿಲ್ಲ, ಊಬರ್ ಬುಕ್ ಮಾಡಿರಲ್ಲ, ನಾವು ಸೀದಾ ಬಂದೆ. ಕೆಲವು ಜನ ಗೊತ್ತಿಲ್ಲ ಸರ್, ಗೊತ್ತಿರೋರು ಹೋಗಿರೋರು ಅನುಭವ ಇರೋರು ಕೈ ಹೊಡೆದು ನಿಲ್ಸಿ ಹತ್ತುತ್ತಾರೆ. ಆಟೋ ತರ ಕೈ ಹೊಡೆಯಲ್ಲ. ನಮ್ಗೆ ಏನಿದ್ರು ಆನ್ಲೈನ್ ಆಪ್ ಅಲ್ಲೇ ನಮ್ಗೆ ಡ್ಯೂಟಿ ಬರೋದು. ಗೊತ್ತಿರೋರು ಒಂದ್ಸರಿ ಓಡಾಡಿರೋರು ಗಾಡಿ ನೋಡಿದಾಗ ಏನ್ ಮಾಡ್ತಾರೆ, ಕೈ ಹೊಡೆದ್ಬಿಟ್ಟು ಬರ್ತೇನಪ್ಪ ಅಂತ ಕೇಳ್ತಾರೆ. ನಾವ್ ಹೇಳ್ತೀವಿ ಆಟೋಗಿಂತ ಮೀಟರ್ ಜಾಸ್ತಿ ಅಂತ. ಇಷ್ಟ ಆದ್ರೆ ಬರ್ತಾರೆ. ಆಟೋದವರೆಲ್ಲ ಮೀಟರ್ ಹಾಕೊಳ್ದಂಗ್ ಓಡಿಸ್ತಾರಲ್ಲ, ಸೊ ಅವಾಗ ಏನನ್ಸುತ್ತೆ ನಮಗೆ, ನಾನ್ ಕಸ್ಟಮರ್ ಆಗಿ ನಾನ್ ಥಿಂಕ್ ಈಗ ನೀವು ಆಟೋದವರಾಗಿ ನೀವು ಥಿಂಕ್ ಮಾಡ್ತೀರಾ, ನಾನ್ ಕಸ್ಟಮರ್ ಆಗಿ ಹೆಂಗ್ ಥಿಂಕ್ ಮಾಡ್ತೀನಿ ಅಂತಂದ್ರೆ, ಮೀಟರ್ ಹಾಕಿದ್ರೆ ಒಂಥರ ನನಗೂ ಅನುಮಾನ ಇರಲ್ಲ, ಎಷ್ಟಾಗುತ್ತೋ ಪ್ರೈಸು ಏನು, ನಿಮ್ಗೂ ಅನುಮಾನ ಇರಲ್ಲ. ಸೊ ಕೆಲವರು ನನಗೆ ಮೆಜೆಸ್ಟಿಕ್ 300 ರೂಪಾಯಿ ಕೊಡಿ ಅಥವಾ ಎಷ್ಟೋ ಒಂದು ಈ ತರ ಕೇಳ್ತಾರೆ. ಸೊ ಈ ತರ ಆಟೋ ಡ್ರೈವರ್ಗಳಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ ಅದು ಅವ್ರ ಇಷ್ಟ ಸರ್, ಅದು ಅವ್ರದ್ದು ಅವ್ರವ್ರ ಇದು, ಅವ್ರವ್ರ ಆಟಿಟ್ಯೂಡ್ ಏನು ಮಾಡಕ್ ಆಗಲ್ಲ. ನಮ್ಮ ಆಟಿಟ್ಯೂಡ್ ಏನೋ, ನಾವು ಏನಿದೆಯೋ ಅದು ಆನ್ಲೈನ್ ಅಲ್ಲಿ ಬರ್ತೀರಾ, ಆನ್ಲೈನ್ ಅಲ್ಲಿ ಬರ್ತೀವಿ, ಮೀಟರ್ ಹಾಕ್ತೀವಿ, ಮೀಟರ್ ಹೋಗ್ತೀವಿ. ಈಗ ನೀವು ಓಲಾ ಊಬರ್ ಆಗ್ಬೋದು, ಇವರೆಲ್ಲ ಕಮಿಷನ್ ಸಿಕ್ಕಾಬಟ್ಟೆ ಅಂತ ಹೇಳ್ತಾರೆ. ಈಗ ನೀವು ಹೇಳ್ತಾರೆ, ಈಗ ನಾವು ಅವ್ರಿಗೆ ಕನ್ಮಿಷನ್ ಕೊಡ್ತೀವಿ ಆಸ್ ಎ ಕಸ್ಟಮರ್, ನಾನ್ ಆಗ್ಬೋದು, ನಮ್ಮ ಆಡಿಯನ್ಸ್ ಆಗ್ಬೋದು. ಓಲಾದಲ್ಲಿ ಬುಕ್ ಮಾಡ್ತೀವಿ, 300 ರೂಪಾಯಿ ಆಯ್ತು, ಸುಮ್ಮನೆ ಕೊಟ್ಟೋಗ್ತೀವಿ, ಮಾತಾಡಲ್ಲ. ಅದೇ ನೀವುಗಳು 300 ರೂಪಾಯಿ ಅಂದಾಗ ನಿಮ್ 300 ರೂಪಾಯಿ ಕೇಳ್ತಿರೋ, 400 ರೂಪಾಯಿ ಕೇಳ್ತಿರೋ. ಸೊ ನನಗೆ ಜಾಸ್ತಿ ಕೇಳ್ತಾರೆ ಅನ್ಸುತ್ತೆ. ಏನ್ ಮಾಡ್ಬೇಕಂದ್ರೆ ಜನ ಕಂಪೇರ್ ಮಾಡ್ಬೇಕು. ಈಗ ಅಕಸ್ಮಾತ್ ಅವ್ರಿಗೆ ಓಲಾದಲ್ಲಿ ಹೋಗಕ್ ಇಷ್ಟ ಇಲ್ವಾ, ಆಪಲ್ ನೋಡ್ಲಿ ಅಮೌಂಟ್ ಎಷ್ಟು ಬರ್ತೈತೆ ಅಂತ ನೋಡ್ಲಿ, ಅದನ್ನೇ ನಮ್ಮ ಆಟೋದವ್ರು ಕೇಳಿ, ಅವರು ನೋಡಪ್ಪ ಓಲಾದಲ್ಲಿ ಇಷ್ಟ ಅಮೌಂಟ್ ಬರ್ತೈತೆ, ಇದೆಯಾ ಕಮ್ಮಿಗ್ ಬರ್ತೀಯಾ ಅಂತ. ಅದು ಅವ್ರು ನಮ್ಮ ಇಷ್ಟ ಅದ್ ಬರೋದು, ಬಿಡೋದು ನಮ್ಮ ಇಷ್ಟ. ನಮ್ಗೆ ಗೊತ್ತಾಯ್ತು ಅಂದ್ರೆ ನಾವು ಹೋಗ್ತೀವಿ ಅಷ್ಟೇ. ಅದನ್ನ ಬಿಟ್ಬಿಟ್ಟು ಆಪಲ್ ನೋಡ್ದಂಗೆ ಏನು ನೋಡ್ದಂಗೆ ಡೈರೆಕ್ಟ್ ಆಗಿ ಕೇಳೋದು ತಪ್ಪೋದು. ಇಷ್ಟು ಕೊಡಿ ಎಷ್ಟು ಕೊಡಿ ಅಂತ ಕೇಳೋದು ತಪ್ಪೋದು.
ಕೇಳ್ಬಾರ್ದು, ಯಾಕಂದ್ರೆ ಅವ್ರು ನಮ್ಗೆ ಕಸ್ಟಮರೇ ನಮ್ಗೆ ದೇವ್ರು. ಅವ್ರು ಬಂದ್ರೇನೆ ನಮ್ಗ್ ದುಡಿಮೆ, ಇಲ್ಲ ಅಂದ್ರೆ ನಮ್ಗೆ ಏನೂ ಇಲ್ಲ. ಅವ್ರ ಹತ್ತಿಲ್ಲ ಅಂದ್ರೆ ನಾವೇನ್ ಮಾಡೋಣ ಸರ್? ಕರೆಕ್ಟ್. ಹೇಳಿ, ಜಾಸ್ತಿ ಕೇಳಕ್ ಹೋಗ್ಬಾರ್ದು. ಅದೇನಾಯ್ತೋ ಅದ್ ಬರ್ಲಿ, ಅದ್ ನೋಡ್ಲಿ, ಬೇಕಾದ್ರೆ ಆಪಲ್ ಚೆಕ್ ಮಾಡ್ಲಿ, ಎಷ್ಟು ಅಮೌಂಟ್ ತೋರ್ಸತ್ತೋ ಬರ್ಲಿ, ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಬಿಟ್ಟು ಬರ್ಲಿ, ಹಂಗೇನ್ ತೊಂದ್ರೆ ಏನಿಲ್ಲ. ಈಗ ಸ್ಟೇರಿಂಗ್ ನೀವು ನೋಡ್ಬೋದು, ಒಂದ್ಸಲ ಕ್ಯೂಟ್ ಆಗಿ ಚಿಕ್ಕದು, ಒಂದು ಆಲ್ಮೋಸ್ಟ್ ಆಲ್ಟೋ 800 ಕಾರು ಅಷ್ಟು ಸ್ಟೇರಿಂಗ್. ಈಗ ಮಾಮೂಲಿ ಇಲ್ಲ, ಏನಿಲ್ಲ, ಡೈರೆಕ್ಟ್ ತಳ್ಳೋದು ಅಷ್ಟೇ ಸರ್. ಅಷ್ಟೇ. ಇದು USB ಚಾರ್ಜರ್. ಹೌದು ಸರ್, ಚಾರ್ಜರ್ ಪೋರ್ಟ್. ಆ ಕಡೆ ಬಟನ್ಸ್ ಇದೆ, ಗ್ಯಾಸ್ ಚಾರ್ಜರು, ಗ್ಯಾಸ್, ಆಮೇಲೆ 4 ಇಂಡಿಕೇಟರ್. ಸೊ ಇಲ್ಲಿ ಆ ಕಡೆ ಇದೆ. FM ಕೊಡ್ತಾನೆ ಫ್ರೀಯಾಗಿ, ಅವ್ರೇನೆ ಸ್ಟೆಪ್ನಿಯಲ್ಲಿ ಬರುತ್ತೆ. FM ಎಲ್ಲ ಇರುತ್ತೆ ಇದರಲ್ಲಿ. FM ಇಲ್ಲ, ಸೌಂಡ್ ಸಿಸ್ಟಮ್ ಇದೆ FM ದು. ಇನ್ನ ಗೇರ್ ಬಂದು ಇಲ್ಲೇ ಹಾಕೋದು. ಗೇರ್ ಇಲ್ಲೇ ಹಾಕೋದು ಸರ್. ಮೇಲೆಲ್ಲ ಮೇಲಿಕ್ಕೆ, ಆಮೇಲೆ ವಾಪಸ್ ಎಲ್ಲ ಕೆಳಕ್ಕೆ, ರಿವರ್ಸಿಂಗ್ ಎಳ್ದಿಂಗ್ ಕೆಳಗಡೆ ಹಾಕ್ಬೇಕು. ಎಳ್ದು ಕೆಳಗಡೆ ಹಾಕ್ಬೇಕು. ಸೇಮ್ ಆಲ್ಮೋಸ್ಟ್ ಕಾರ್ ತರನೇ ಫೀಲ್ ಇದೆ, ಚೆನ್ನಾಗಿದೆ. ಆಟೋಗಿಂತ ಬೆಸ್ಟ್ ಅನ್ಸುತ್ತೆ. ಇವನ್ ಇದನ್ನ ವೈಟ್ ಬೋರ್ಡ್ ಕೊಟ್ಬಿಟ್ರೆ ಪರ್ಸನಲ್ ಯೂಸ್ ಮಾಡಕ್ಕೂ ಚೆನ್ನಾಗಿದೆ ಗಾಡಿ. ಈಗ ನೋಡಿ ಟಾಪ್ ಗೇರ್ ಹಾಕ್ತೀನಿ, ಸಾರಿ ಥರ್ಡ್ ಗೇರು. ಸೆಕೆಂಡ್ ಥರ್ಡ್ ಅಲ್ಲಿ ಚೆನ್ನಾಗಿದೆ ಮೂವಿಂಗ್. ಫಸ್ಟ್ ಗೇರ್ ಬರೋದ್ ಬೇಕಾಗಿಲ್ಲ. ಫಸ್ಟ್ ಗೇರ್ ಬರೋದ್ ಬೇಕಾಗಿಲ್ಲ. ಓಕೆ, ಇಷ್ಟು ಸ್ಲೋ ಇದ್ರು ಸೆಕೆಂಡ್ ಗೇರ್ ಹೋಗ್ಬೋದಾ? ಹೋಗ್ಬೋದು ಸರ್. 10 to 20 ಒಳಗಡೆ, 10 to 20 ಒಳಗಡೆ ಹೋಗ್ಬೋದು. ಅಲ್ಲಿದ್ದು ನಾವು ಇಲ್ಲಿದೆ. ಚೆನ್ನಾಗಿದೆ ಸರ್, ಓಡಿಸ್ಬೋದು.